ಸ್ನೇಹಿತರೆ, ಈ ಕ್ವಿಜ್ ವಿಡಿಯೋದಲ್ಲಿ ಹಿಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಮುಖ 50 ಪ್ರಶ್ನೆಗಳನ್ನು ನೀಡಲಾಗಿದೆ. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಇನ್ನಷ್ಟು ಜಿಕೆ ಮತ್ತು ಕರೆಂಟ್ ಅಫೇರ್ಸ್ ವಿಡಿಯೋಗಳಿಗಾಗಿ ನಮ್ಮ ಜೊತೆ ಇರಿ. ಧನ್ಯವಾದಗಳು. ಕರ್ನಾಟಕದ ಸಿಂಹ ಎಂದು ಹೆಸರಾದ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಉತ್ತರ: ಗಂಗಾಧರ ರಾವ್ ದೇಶಪಾಂಡೆ. ಗೀತಾಂಜಲಿ ಕಾವ್ಯ ಸಂಗ್ರಹವನ್ನು ರಚಿಸಿದವರು ಯಾರು? ಉತ್ತರ: ರವೀಂದ್ರನಾಥ್ ಠಾಗೋರ್. ಭಾರತದ ಸಶಸ್ತ್ರ ಪಡೆಗಳ ಸುಪ್ರೀಂ ಕಮಾಂಡರ್ ಯಾರು? ಉತ್ತರ: ಭಾರತದ ರಾಷ್ಟ್ರಪತಿಗಳು. ಈ ಕೆಳಗಿನವುಗಳಲ್ಲಿ ಅತಿ ಹಗುರವಾದ ಅನಿಲ ಯಾವುದು? ಉತ್ತರ: ಜಲಜನಕ. 1 ಹಾರ್ಸ್ ಪವರ್ ಎಷ್ಟು ವ್ಯಾಟ್ಗೆ ಸಮ? ಉತ್ತರ: 746 ವ್ಯಾಟ್ಗಳು. ಕಾವೇರಿ ನದಿ ಮತ್ತು ಸ್ಮಾರಕ ಯಾವ ರಾಜ್ಯದಲ್ಲಿದೆ? ಉತ್ತರ: ಕರ್ನಾಟಕ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿ? ಆಯ್ಕೆ: ಪಿ.ವಿ. ಸಿಂಧು ಬ್ಯಾಡ್ಮಿಂಟನ್ ಪಟು. ಆಯ್ಕೆ 2 ಗ್ರೇಟ್ ಥನ್ಬರ್ಗ್ ಪರಿಸರವಾದಿ. ಆಯ್ಕೆ 3 ಗೀತಾ ಗೋಪಿನಾಥ್ ಅರ್ಥಶಾಸ್ತ್ರಜ್ಞೆ. ಆಯ್ಕೆ 4 ಇವುಗಳಲ್ಲಿ ಎಲ್ಲವೂ. ಸರಿಯಾದ ಉತ್ತರ ಆಯ್ಕೆ 4 ಇವುಗಳಲ್ಲಿ ಎಲ್ಲವೂ. ಒಂದು ವೃತ್ತದ ತ್ರಿಜ್ಯವನ್ನು ತ್ರಿಗುಣಗೊಳಿಸಿದಾಗ ವೃತ್ತದ ವಿಸ್ತೀರ್ಣವು ಎಷ್ಟು ಹೆಚ್ಚಾಗುತ್ತದೆ? ಉತ್ತರ: 800%. ಗೌತಮ ಬುದ್ಧನ ಇನ್ನೊಂದು ಹೆಸರೇನು? ಉತ್ತರ: ಸಿದ್ಧಾರ್ಥ. ಒಪೆಕ್ ಏನನ್ನು ಸೂಚಿಸುತ್ತದೆ? ಉತ್ತರ: ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆ. ಮೈಸೂರಿನ ಒಡೆಯರ್ ರಾಜಕುಟುಂಬ ಈ ಕೆಳಗಿನ ಯಾವ ರಾಜಮನೆತನಕ್ಕೆ ಸಂಬಂಧಪಟ್ಟಿದೆ? ಉತ್ತರ: ಯದುವಂಶ. ಕೋಕ್ ಮತ್ತು ಪೆಪ್ಸಿಯಂತಹ ತಂಪು ಪಾನೀಯಗಳಲ್ಲಿ ಇರುವ ಅನಿಲ ಯಾವುದು? ಉತ್ತರ: ಇಂಗಾಲದ ಡೈಆಕ್ಸೈಡ್. ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ NSE ಎಲ್ಲಿದೆ? ಉತ್ತರ: ದೆಹಲಿ. ಈ ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ಉದ್ಯಾನವನ? ಸರಿಯಾದ ಉತ್ತರ ಆಯ್ಕೆ 4 ಇವುಗಳಲ್ಲಿ ಎಲ್ಲವೂ. ಜಿಮೆಕ್ಸ್ ಯಾವ 2 ರಾಷ್ಟ್ರಗಳ ನಡುವಿನ ಸಾಗರ ವ್ಯಾಯಾಮವಾಗಿದೆ? ಉತ್ತರ: ಭಾರತ ಮತ್ತು ಜಪಾನ್. ಅಲಹಾಬಾದಿನಲ್ಲಿ ಕುಂಭಮೇಳ ಅಥವಾ ಜಾತ್ರೆಯನ್ನು ಮೊದಲ ಬಾರಿಗೆ ಪ್ರಾರಂಭಿಸಿದ ರಾಜ ಯಾರು? ಉತ್ತರ: ಹರ್ಷವರ್ಧನ. ಈ ಕೆಳಗಿನವುಗಳಲ್ಲಿ ಕೃಷ್ಣಾ ನದಿಯ ಉಪನದಿ ಯಾವುದು? ಸರಿಯಾದ ಉತ್ತರ ಆಯ್ಕೆ 4 ಮೇಲಿನ ಎಲ್ಲ ಆಯ್ಕೆಗಳು. SIDBI ಅನ್ನು ವಿಸ್ತರಿಸಿ ಬರೆಯಿರಿ. ಉತ್ತರ: ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ರಫೇಲ್ ವಿಮಾನ ತಯಾರಿಕೆಯನ್ನು ಮಾಡುವ ದಸಾಲ್ಟ್ ಎಂಬ ಸಂಸ್ಥೆ ಯಾವ ದೇಶದಲ್ಲಿದೆ? ಉತ್ತರ: ಫ್ರಾನ್ಸ್. ಸುಂದರ್ಬನ್ಸ್ ಅರಣ್ಯವು ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಉತ್ತರ: ಪಶ್ಚಿಮ ಬಂಗಾಳ. ತಲೆದಂಡ ನಾಟಕದ ಕರ್ತೃ ಯಾರು? ಉತ್ತರ: ಗಿರೀಶ್ ಕಾರ್ನಾಡ್. ಈ ಕೆಳಗಿನವುಗಳಲ್ಲಿ ಯಾವ ಆಯ್ಕೆ ಸರಿಯಾಗಿರುವುದಿಲ್ಲ? ಉತ್ತರ ಆಯ್ಕೆ 3 ಹಳದಿ ಕ್ರಾಂತಿ ಮೊಟ್ಟೆ.
ಕರ್ನಾಟಕ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ಉತ್ತರ ಮೈಸೂರು. ಈ ಕೆಳಗಿನವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್? ಆಯ್ಕೆಗಳು ಗೂಗಲ್, ಯಾಹೂ, ಬಿಂಗ್ ಮತ್ತು ಎಲ್ಲವೂ. ಸರಿಯಾದ ಉತ್ತರ ಆಯ್ಕೆ 4, ಮೇಲಿನ ಎಲ್ಲವೂ. LCD ಅನ್ನು ವಿಸ್ತರಿಸಿ ಬರೆಯಿರಿ. ಉತ್ತರ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆ ಬರೆದವರು ಯಾರು? ಉತ್ತರ ಆಯ್ಕೆ 2, ಹುಯಿಲಗೋಳ ನಾರಾಯಣರಾಯ. ಈ ಕೆಳಗಿನವುಗಳಲ್ಲಿ ಯಾವುದು ಪರೋಕ್ಷ ತೆರಿಗೆಗೆ ಉದಾಹರಣೆಯಾಗಿದೆ? ಉತ್ತರ ಆಯ್ಕೆ 2, ರಫ್ತು ಮತ್ತು ಆಮದು ಸುಂಕ ಕಸ್ಟಮ್ಸ್. ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಪ್ರೈಮ್ ನಂಬರ್ಸ್ ಮೊತ್ತ ಎಷ್ಟು? ಉತ್ತರ 129. ವಾತಾವರಣದಲ್ಲಿ ನಾವು ಮೇಲೆ ಹೋದಂತೆ ತಾಪಮಾನವು ಏನಾಗುತ್ತದೆ? ಉತ್ತರ ಕಡಿಮೆಯಾಗುತ್ತದೆ. ಉಕ್ಕು ಮತ್ತು ಕಬ್ಬಿಣ ಉದ್ಯಮದ ಪ್ರಮುಖ ಕೇಂದ್ರ ಯಾವುದು? ಉತ್ತರ ಜಮ್ಶೆಡ್ಪುರ. ದಲಿತ ಉದ್ಧಾರಕ್ಕಾಗಿ ಕೆಲಸಗಳನ್ನು ರಾಜ್ಯದ ಆದ್ಯ ಕರ್ತವ್ಯವಾಗಿ ಘೋಷಿಸಿದವರು ಯಾರು? ಉತ್ತರ ಆಯ್ಕೆ 3, ಕೆಂಗಲ್ ಹನುಮಂತರಾವ್. ಭಾರತೀಯ ಸಂವಿಧಾನದಲ್ಲಿ ಸಮವರ್ತಿ ಪಟ್ಟಿಯನ್ನು ಎಲ್ಲಿಂದ ಎರವಲು ಪಡೆಯಲಾಗಿದೆ? ಉತ್ತರ ಆಯ್ಕೆ 4, ಆಸ್ಟ್ರೇಲಿಯಾ. ನಿರ್ದಿಷ್ಟ ಪ್ರಾದೇಶಿಕ ಪ್ರದೇಶದ ಮೇಲೆ ರಾಜ್ಯದ ನಿರ್ವಿವಾದದ ರಾಜಕೀಯ ಅಧಿಕಾರವನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಆಯ್ಕೆ 1, ಸಾರ್ವಭೌಮತ್ವ. ಕೆಳಗಿನ ಯಾವ ನಾಯಕರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಉಗ್ರಗಾಮಿ ನಾಯಕತ್ವದೊಂದಿಗೆ ಸಂಬಂಧ ಹೊಂದಿಲ್ಲ? ಉತ್ತರ ಆಯ್ಕೆ 4, ದಾದಾಬಾಯಿ ನವರೋಜಿ. ಸಂವಿಧಾನದ ಲೇಖನ ಅಥವಾ ಅನುಚ್ಛೇದ 44 ಇದು ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ ಆಯ್ಕೆ 4, ಏಕರೂಪ ನಾಗರಿಕ ಸಂಹಿತೆ. ರಾಮದೇವರ ಬೆಟ್ಟ ವನ್ಯಜೀವಿ ಧಾಮವನ್ನು ಯಾವ ಪ್ರಾಣಿ ಸಂರಕ್ಷಿಸುವ ಸಲುವಾಗಿ ಸ್ಥಾಪಿಸಲಾಗಿದೆ? ಉತ್ತರ ಆಯ್ಕೆ 2, ರಣಹದ್ದುಗಳು. ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿಲ್ಲ? ಉತ್ತರ ಆಯ್ಕೆ 4, ಧರ್ಮದರ್ಶಿತ್ವ. ಓಯಾಲಜಿ ಎಂದರೆ ಏನು? ಉತ್ತರ ಆಯ್ಕೆ 3, ಪಕ್ಷಿಗಳ ಮೊಟ್ಟೆಗಳ ಅಧ್ಯಯನ. ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಎಲ್ಲಿದೆ? ಉತ್ತರ ಆಯ್ಕೆ 3, ಶ್ರೀಹರಿಕೋಟ. 12 ವರ್ಷಗಳಿಗೊಮ್ಮೆ ಅರಳುವ ಹೂಗಳು ಭಾರತದ ಯಾವ ಪ್ರದೇಶದಲ್ಲಿ ಕಂಡುಬರುತ್ತದೆ? ಉತ್ತರ ಆಯ್ಕೆ 1, ಮುನ್ನಾರ್. ಕರ್ನಾಟಕ ಮಾಹಿತಿ ಆಯೋಗವನ್ನು ಯಾವ ಕಾಯ್ದೆಯ ಅಡಿಯಲ್ಲಿ ಸ್ಥಾಪಿಸಲಾಗಿದೆ? ಉತ್ತರ ಆಯ್ಕೆ 2, ಮಾಹಿತಿ ಹಕ್ಕು ಕಾಯ್ದೆ. ಕೆಳಗಿನವುಗಳಲ್ಲಿ ಯಾವುದು ಒಂದು ವಿಧದ ಬಿಲ್ ಅಥವಾ ಕರಡು ಮಸೂದೆ ಅಲ್ಲ? ಉತ್ತರ ಆಯ್ಕೆ 3, ಫಾರ್ವರ್ಡಿಂಗ್ ಅಥವಾ ರವಾನಿಸುವ ಮಸೂದೆಗಳು. ಕೇಂದ್ರ ಅನುದಾನಿತ ಜಲ ಜೀವನ್ ಮಿಷನ್ ಮನೆ ಮನೆಗೆ ಗಂಗೆಯನ್ನು ಕರ್ನಾಟಕದಲ್ಲಿ ಯಾವ ಸಚಿವಾಲಯ ನಡೆಸುತ್ತಿದೆ? ಉತ್ತರ ಆಯ್ಕೆ 2, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್. 2004 ಮತ್ತು 5ರ ಕಿತ್ತಳೆ ಕ್ರಾಂತಿ ಆರೆಂಜ್ ರಿವಲ್ಯೂಷನ್ ಯಾವ ದೇಶದಲ್ಲಿ ಸಂಭವಿಸಿತು? ಉತ್ತರ ಆಯ್ಕೆ 3, ಯುಕ್ರೇನ್. ಆರ್ಟಿಕಲ್ ಅಥವಾ ಲೇಖನ 352ರ ಅಡಿಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ತುರ್ತು ಪರಿಸ್ಥಿತಿ ಘೋಷಣೆಗೆ ಆಧಾರವಾಗಿಲ್ಲ? ಉತ್ತರ ಆಯ್ಕೆ 1, ಕೋಮು ಗಲಭೆ. ಔರಂಗಜೇಬನ ಪೂರ್ಣ ಹೆಸರೇನು?
ಉತ್ತರ ಮುಹಿಯುದ್ದೀನ್ ಮಹಮ್ಮದ್ ಔರಂಗಜೇಬ್. ವೈದ್ಯಕೀಯವಾಗಿ ಕಪ್ಪು ಶಿಲೀಂಧ್ರ ಬ್ಲ್ಯಾಕ್ ಫಂಗಸ್ ಅನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಆಯ್ಕೆ 2 ಮ್ಯೂಕೋರ್ಮೈಕೋಸಿಸ್. ಕೆಳಗಿನ ಯಾವ ಪರಮಾಣು ಸಾಮರ್ಥ್ಯವಿರುವ ದೇಶಗಳಲ್ಲಿ ಮೊದಲು ಬಳಸುವುದಿಲ್ಲ ನೀತಿ ಅಂದರೆ ನಾಟ್ ಫಸ್ಟ್ ಯೂಸ್ ಪಾಲಿಸಿ ಘೋಷಿಸಲಾಗಿದೆ? ಉತ್ತರ ಆಯ್ಕೆ 4 ಭಾರತ. ಭಾರತೀಯ ನೌಕಾಸೇನೆಯಿಂದ ನಿರ್ವಹಿಸಲ್ಪಡುವ 2 ವಿಮಾನವಾಹಕ ನೌಕೆಗಳು ಯಾವುದು? ಉತ್ತರ ಆಯ್ಕೆ 1 INS ವಿಕ್ರಮಾದಿತ್ಯ ಮತ್ತು INS ವಿಕ್ರಾಂತ್. ರಾಷ್ಟ್ರೀಯ ಪೊಲೀಸ್ ಸ್ಮಾರಕದಲ್ಲಿರುವ ಕೇಂದ್ರ ಶಿಲ್ಪವನ್ನು ಯಾವ ಕಲ್ಲಿನಿಂದ ಮಾಡಲಾಗಿದೆ? ಉತ್ತರ ಕಪ್ಪು ಗ್ರಾನೈಟ್. ಕೆಳಗಿನವುಗಳಲ್ಲಿ ಯಾವುದನ್ನು ರಾಮ್ಸರ್ ಸೈಟ್ ಎಂದು ಘೋಷಿಸಲಾಗಿದೆ? ಉತ್ತರ ರಂಗನತಿಟ್ಟು ಪಕ್ಷಿಧಾಮ.